ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ ಗಾಯ್ಸ್. ಇವತ್ತು ನಮ್ಮನೆ ತಿಂಡಿ ಇಡ್ಲಿ. ಎಷ್ಟು ಸಾಫ್ಟಾಗಿದೆ ನೋಡಿ, ಸಖತ್ತಾಗಿದೆ. ಸಖತ್ತ ಇದೆ ಗೈಸ್, ಬನ್ನಿ ತಿನ್ನೋಣ. ಚೆನ್ನಾಗಿದೆ ಗೈಸ್. ಆ ಕಡೆ ನಮ್ಮ ಚಿಂಟು ನಮ್ಮ ದಕ್ಷ ಇಬ್ರು ಆಟ ಆಡ್ತಾ ಇದ್ದಾರೆ. ಅದೇ ಯಾರನ್ನೋ ಒಬ್ರನ್ನ ಮನಸ್ಸಲ್ಲಿ ಇಟ್ಕೊಳ್ಳೋದು, ಅವ್ರನ್ನ ಗೆಸ್ ಮಾಡೋದು, ಆ ರೀತಿ ಆಟ. ಸೊ ನಮ್ಮ ದಕ್ಷ ಅಂತೂ ಚಂದ ಆಟ ಆಡ್ತಾನೆ ಗೈಸ್. ಅವನಿಗೆ 24/7 ಆಟ ಆಡ್ತಾನೆ ಇರಬೇಕು, ಏನಾದರೂ ಒಂದು ಮಾಡ್ತಾ ಇರಬೇಕು. ವೆರಿ ಆ್ಯಕ್ಟಿವ್ ಬಾಯ್ ಅಂದರೆ ನಮ್ಮ ದಕ್ಷ, ಆಯಿತಾ? ಅದಂತೂ ಬೇಜಾರೇ ಮಾಡ್ಕೊಳ್ಳಲ್ಲ. ಸೊ ಚಂದ ಹುಡುಗ. ಬಟ್ ಅವನು ಎಷ್ಟು ಚಂದ ಅಲ್ಲ, ಅಷ್ಟು ಮೇಂಟೆನೆನ್ಸ್ ಕಷ್ಟ ಗೈಸ್. ಏನಂದರೆ ಏನೂ ತಿನ್ನಲ್ಲ ಆಯಿತಾ, ಯಾವಾಗಲೂ ರೊಟ್ಟಿನೇ ಇರಬೇಕು. ಅನ್ನ ಅಂತೂ ಲೈಕ್ ಅವ್ರ ಅಮ್ಮ ಇದ್ರೆ ಸ್ವಲ್ಪ ಊಟ ಮಾಡ್ತಾನೆ, ಇಲ್ಲ ಅಂದರೆ ಇಲ್ಲ. ಸೊ ಊಟದ ವಿಷಯಕ್ಕೆ ಬಂದರೆ ನಮ್ಮ ದಕ್ಷನ್ ಮೇಂಟೈನ್ ಮಾಡೋದು ಕಷ್ಟ. ಅದರ್ವೈಸ್ ಈಸ್ ವೆರಿ ನೈಸ್ ಗೈ. ಗೈಸ್, ಟೀ ಆಲ್ಸೋ ರೆಡಿ ಆಯಿತು, ಬನ್ನಿ ಟೀ ಕುಡಿಯೋಣ. ಗೈಸ್, ಇವತ್ತು ಸಹ ಒಂದು ಮದುವೆ ಅಟೆಂಡ್ ಮಾಡೋದಿದೆ. ಅವರು ಸ್ವಲ್ಪ ಫಾರ್ ರಿಲೇಟಿವ್, ನಮ್ಮ ಅಮ್ಮನ ತಮ್ಮನ ಹೆಂಡತಿ ಅಕ್ಕನ ಮಗಳು. ಗೊತ್ತಾಯ್ತಾ ನಿಮಗೆ? ನೆಕ್ಸ್ಟ್ ಟೈಮ್ ಬಂದು 9:30. ಈಗ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ಬಿಕಾಸ್ ಇವತ್ತು ಒಂದು ಮದುವೆ ಇದೆ, ಹೋಗಬೇಕು ಅದಕ್ಕೆ. ಸೊ ಬನ್ನಿ ಫಸ್ಟ್ ಹೋಗಿ ಸ್ನಾನ ಮಾಡ್ಕೊ ಬರ್ತೀನಿ. ಗೈಸ್, ಏನು ಗೈಸ್, ನಾ ರೆಡಿ ಆದೆ. ಸೊ ನೋಡಿ, ಇದೇ ನನ್ನ ಔಟ್ಫಿಟ್. ನನ್ನ ಮಗ ಇಲ್ವೇನಮ್ಮ? ಗೈಸ್ ನೋಡಿ, ಎಲ್ಲರೂ ಇದೇ ಔಟ್ಫಿಟ್. ನಮ್ಮಮ್ಮ ಭಾಗ್ಯಲಕ್ಷ್ಮಿ ಚೆನ್ನಾಗಿ ಕಾಣ್ತಾ ಇದ್ದಾರಾ? ಸೂಪರ್. ಮಂಗಲ್ಯ ಚೈನ್ ಹಾಕೊಂಡಿಲ್ವಾ? ಹಾಕೊಂಡಿದ್ದೀನಿ. ನೋಡಿ ಗೈಸ್, ನಮ್ಮಮ್ಮ ಫುಲ್ ಮ್ಯಾಚಿಂಗ್ ಮ್ಯಾಚ್. ಅವನು ಫುಲ್ ಗೆಟಪ್ ಚೇಂಜ್. ನಮ್ಮಮ್ಮ ನೋಡಿ ಗೈಸ್, ಫುಲ್ ಮ್ಯಾಚಿಂಗ್ ಹುಡಿಕೊಂಡ್ಬಿಟ್ಟವ್ರೆ ಗೈಸ್. ಇದು ನಮ್ಮ ಚಿಂಟು ನಾಮಕರಣದ ಸ್ಯಾರಿ, ಎಷ್ಟು ಚೆನ್ನಾಗಿದೆ. ನಮ್ಮಪ್ಪ ಯೂನಿಫಾರ್ಮ್ ಹಾಕ್ಕೊಂಡು ತೋಟಕ್ಕೆ ಕೊಟ್ಟಿದ್ದಾರೆ. ಸ್ಟ್ಯಾಂಡರ್ಡ್. ನಮ್ಮ ಅಮ್ಮನ ಡೈಲಾಗ್ ಹೊಡಿತೀರಲ್ಲ ಬಜೆ. ಸ್ಟ್ಯಾಂಡರ್ಡ್ ಯೂನಿಫಾರ್ಮ್. ನಮ್ಮ ಚಿಂಟು ಶರ್ಟ್. ಗೈಸ್ ಬನ್ನಿ. ಗೈಸ್ ಬನ್ನಿ, ನಾವು ಹೋಗಿ ಕಾರ್ ತೆಗೆಯೋಣ. ಇವತ್ತು ಇವ್ರನ್ನೆಲ್ಲ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಕಿಲ್ ಬಿತ್ತು, ನನ್ನ ಕಾಲಿಗೆಲ್ಲ ಸಿಕ್ತು, ಗುಂಡಿ ಇದು. ಗೈಸ್, ನನ್ನ ಕಾರ್ ತೆಗೆದು ನಿಲ್ಸಾಯ್ತು, ಇವ್ರು ಇನ್ನೂ ರೆಡಿ ಆಗಿಲ್ಲ. ಗೈಸ್ ನೋಡಿ, ನಮ್ಮ ಚಿಂಟು ಹೊಸ ಶೂ ಹಾಕೊಂಡಿದ್ದಾನೆ, ಹೊಸ ನೈಕಿ ಶೂಸ್. ಚೆನ್ನಾಗಿ ಕಾಣ್ತಾ ಇದೆ ಈ ಪ್ಯಾಂಟಿಗೆ. ಹೊಸ ಶೂಸ್ ಅಂದ್ಬಿಟ್ಟು ಎಲ್ಲ ಹಾಕೊಂಡು ಓಡಾಡ್ತಾ ಒಂದು ಮನೆ ಒಳಗೆ. ಚೆನ್ನಾಗಿ ಕಾಣ್ತಾ ಇದೆ. ಎಂಟಲ್ಲ ಅಪ್ಪಾಜಿ, 9,000.
8,695 ರೂಪಾಯಿ. 9,000 500 ರೂಪಾಯಿ ದಾಟದ್ಮೇಲೆ ಇಟ್ ಗೋಸ್ ಟು ನೆಕ್ಸ್ಟ್ ಡಿಜಿಟ್. ಮ್ಯಾಥಮೆಟಿಕ್ಸ್, ಆಸ್ ಪರ್ ಮ್ಯಾಥಮೆಟಿಕ್ಸ್. ನೋ 9,000. 8,695. ಹಾ 8,700. 8,500 ದಾಟಿದ್ರೆ ಇಟ್ ಕಮ್ಸ್ ಟು 9,000. 8,499 equals to 8,500. 9ನೇ ಕ್ಲಾಸಿಗೆ ನೋಡಿ ಗೈಸ್ 9,000 ಶೂಸ್ ತಗೊಂಡಿದ್ದಾನೆ. 5ನೇ ಕ್ಲಾಸ್ ಇದ್ದಾಗ 5,000 ರೂಪಾಯಿ ಶೂ ತಗೊಂಡಿದ್ದ 2. ಸೂಪರ್. ಹೌದಾ, ನಿನ್ ಕೈಯಲ್ಲಿ ಇಟ್ಟಿದ್ಯಾ? ಯಾರು ಬಾಗ್ಲ ಹಾಕಿದ್ರೆ ಗೋವಿಂದ ಮನೇಲಿ ಹತ್ಕೊಂಡು ಕುತ್ಕೋಬೇಕು. ನಡಿ ನೀ ಹೊರಗಡೆ, ನೀ ಯಾಕೆ ಮತ್ಕೊಂಡ್ ಒಳಗ್ ಬರ್ತಾ ಇದೀಯಾ? ಫುಲ್ ಸ್ಟ್ಯಾಂಡರ್ಡ್ ಆಗಿ ಕಾಣ್ತಾ ಇದೀಯಾ ಚಿಂಟು. ಹೊಸ ಶೂಸ್, ಅದಕ್ಕೆ ಹಳೇದ ಬಾರಿ ಟೈಮ್ ಆಯ್ತು ಗೈಸ್. ಫೈನಲಿ ರೆಡಿ ಮಾಡಿದ್ರೆ ಗೈಸ್ ಗೈಸ್ ಫೈನಲಿ ಎಲ್ಲರೂ ರೆಡಿಯಾಗಿ ಆಯಿತು. ಬನ್ನಿ ಹೋಗೋಣ, ಬನ್ನಿ ಬರ್ಬೇಕು. ಬರಮ್ಮ ಇಲ್ಲಿ ಒಂದು ವಿಡಿಯೋಗೆ ನೋಡಿ ಗೈಸ್. ನಮ್ಮಮ್ಮ ಎಷ್ಟು ಚಂದ ರೆಡಿ ಆಗಿದ್ದಾರೆ. ಕನಕಾಂಬರ ಸೀರೆ ಕಲರ್ ಸ್ಯಾರಿ ಪ್ಲೀಸ್. ಫೋಟೋ ತೆಗಿತಿಂತಾಳೆ. ಓಲೆ ಹಾಕಿಸ್ಕೊಂಡಾಯ್ತು ಈಗ. ಬನ್ನಿ. ಅವಳಲ್ಲಿ ಬಂದೇ ಇಲ್ಲ, ಅವಳಲ್ಲಿ ತೆಗಿಲಿ ನಾನು. ನಾನೊಂದು ಕಾಲು ಬಾಯ್. ಪಕ್ಕದ ಮನೆ ಬಾ ಅಂತಿದ್ಯಾ ಅನ್ಕೊಂಡೆ. ಅಮ್ಮಮ್ಮ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡ್ಕೊಡಿ. ಮಾಡ್ಕೊಂತೀನಿ. ಅಲ್ಲಿಲ್ಲ ಮಾಡ್ತಿಂತಾಳೆ ಅಮ್ಮ. ಶ್ವೇತ ಮಾಡ್ತಿರ್ತೀನಿ. ಅಲ್ಲೈತ ಮ್ಯೂಟ್ ಮಾಡು. ಮಾಡಿದ್ದೀನಪ್ಪ. ರೆಡಿಯಪ್ಪ. ಯಾವ ಕಲೆ ಏನ್ ಮಾಡ್ಪ ಸರಿಯಪ್ಪ. ಆ ಸುಮ್ಮನ್ ಮಗಳದಾಗಿತ್ತಲ್ಲ, ಅದೇ ನಿಮ್ಮನೆಗೆ ಹತ್ರ ಇದೆಯಲ್ಲ ಅದು. ಇಲ್ಲಪ್ಪ, ನಾನೇ ಯಾಕೆ ನಿಮ್ಮನೆ ಹೇಳಿ? ಅಯ್ಯೋ ನಿಮ್ಮನೆ ಏನಪ್ಪ, ನಿಮ್ಮನೆ ತೋರಿಸುವಂಥದ್ದು ಏನಪ್ಪ ನನಗೆ. ನಮ್ಮ ಮನೆ ಬಗ್ಲು ಅದೇ ನಮ್ಮಪ್ಪ ತೋಟಕ್ಕೆ ಹೋಗ್ತಾ ಇದ್ದಾರೆ. ಅವ್ರೇನು ಬರ್ತಾ ಇಲ್ಲ, ಬಿಕಾಸ್ ಇದು ನಮ್ಮ ಅಮ್ಮನ ಕಡೆಯವ್ರ ಮದುವೆ, ಅದಕ್ಕೋಸ್ಕರ. ಬರಬಾರ್ದು ಅಂತಲೂ ಏನಿಲ್ಲ, ಬಟ್ ಸ್ವಲ್ಪ ಫಾರ್ ರಿಲೇಟಿವ್ ಅಲ್ಲ, ಹಾಗಾಗಿ ಅವಶ್ಯಕತೆ ಇಲ್ಲ. ಸೊ ನಾವೆಷ್ಟೇ ಹೋಗ್ತಾ ಇದ್ದೀವಿ, ಅಮ್ಮ ಮಕ್ಕಳು. ಇವಾಗ ನೋಡಿ ನನಗೊಂಥರ ಪ್ರೌಡ್ ಫೀಲ್ ಆಗ್ತಾ ಇದೆ. ಯಾಕೆ ಹೇಳಿ, ನೋಡಿ ಎಲ್ಲರನ್ನೂ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ನಮ್ಮ ಅಪ್ಪಂಗೆನೆ ಅಪ್ಪ ಬಿಟ್ಕೊಡಿ ಅಂತ ನಾವು ಮಸ್ಕ ಹೊಡಿಬೇಕಿತ್ತು. ಮಸ್ಕ ಏನು ಹೊಡಿಬೇಕಿರಲಿಲ್ಲ, ಬಿಟ್ಕೊಡ್ತಾ ಇದ್ರು. ಆದ್ರೂ ಕೇಳಬೇಕಿತ್ತು, ಹೋಗಬೇಕಿತ್ತು ಅಲ್ಲ. ಸೊ ಇವಾಗ ನೋಡಿ ನನ್ನ ಕಾರ್ ಇರೋದ್ರಿಂದ ಆರಾಮಾಗಿ ಎಲ್ಲರನ್ನೂ ಎತ್ತಾಕೊಂಡು ಹೋಗಿ ಮದುವೆ ಮಾಡ್ಕೊಂಡು ಬರ್ತೀನಿ. ಪ್ರಕೃತಿ ಬರಲ್ಲ ದೊಡ್ಡಮ್ಮನ ಮದುವೆಗೆ ಸೆಂಟರ್ ಹತ್ರ ಹೋಗಿ. ಸೊಳ್ಳೆಪುರ ಸುಜಾತನಾ? ನೀ ಹಿಂದ್ಗಡೆ ಮನೆ ಸುಜಾತ ಅನ್ಕೊಂಡ್ಯಾ? ಗೊತ್ತಿರುತ್ತೆ, ಎಲ್ಲ ಮಾತಾಡ್ತಾನೆ. ನಿಜ. ಯಾರಾದ್ರೆ ನಡಿಯೋ. ನಮ್ಮ ಚಿಂಟು ಅನ್ಕೊಂಡಿದ್ದಾನೆ ನಮ್ಮ ಅಮ್ಮನ ಫ್ರೆಂಡ್ ಒಬ್ರು ಇದ್ದಾರೆ ಇಲ್ಲೇ ನಮ್ಮನೆ ಬ್ಯಾಕ್ ಸೈಡು. ಸೊ ಅವ್ರ ಮನೆ ಫಂಕ್ಷನ್ ಅಂತ, ಅವನಿಗೆ ಗೊತ್ತಿಲ್ಲ ಇದು ನಮ್ಮ ರಿಲೇಟಿವ್ ಫಂಕ್ಷನ್ ಅಂತ. ಗೊತ್ತಾಗ ಸಮಯ ಎಲ್ಲ ಅಮ್ಮಮ್ಮನ ಫ್ರೆಂಡ್. ಮಧ್ಯಾಹ್ನ ದ್ರಾಕ್ಷಿ ಮನೆಗೆ ಬರ್ತೀರೇನೆ. ಮರ್ಸಿಡೀಸ್ ಅಲ್ಲ ಇದು. ಮುಖ ನೋಡ್ಕೊಂಡು ಹೋಯ್ತು ಅವನಿಂದ. ಯಾವ್ದಿದೆ ಅಲ್ಲಿ ಬೋರ್ಡು ಅಂತ.
ನಮ್ ಚಂದ್ರಾಯಪಟ್ಟಣದಲ್ಲಿ ಲೇಡೀಸ್ ಯಾರು ಓಡಿಸ್ತಾರೆ? ಚಂದ್ರಾಯಪಟ್ಟಣದಲ್ಲಿ ಇಲ್ಲ, ಅಷ್ಟೊಂದಿಲ್ಲ. ನಮ್ಮ ಅಂಕೋಲಾದಲ್ಲಿ ತುಂಬಾ ಜನ ಇದ್ದಾರೆ. ಚಂದ್ರಾಯಪಟ್ಟಣದಲ್ಲಿ ಅಷ್ಟಿಲ್ಲ, ನಾನು ನೋಡಿಲ್ಲ ಅಲ್ವಾ ಚಿಂಟು? ನಮ್ಮ ಅಂಕೋಲಾದಲ್ಲಿ ಮುದುಕಿರು ಓಡಿಸ್ತಾರೆ. ನಿಮ್ಮ ಅಂಕೋಲ ಮುಂಚೆ ಇರ್ಲಿಲ್ಲ, ಈಗ ಒಂದ್ ವರ್ಷದ ಈಚೆಗೆ. ನೀನ್ ತಗೊಂಡ್ಬಿಟ್ಟಿದ್ಯಲ್ಲ, ನಾನ್ ತಗೊಂಡ್ಮೇಲೆ ನಾ ಮುಂಚೆನೂ ಇತ್ತು ಅನ್ಸುತ್ತೆ. ಚಿಂಟು ಸೀಟ ಹಿಂದಕ್ಕೆ ಮಾಡೋಣ. ಮುಂದೆ ಮಾಡ್ಕೊಳ್ಳಿ. ಏನ್ ಹಬ್ಬ ಇದೆ? ಸುಮ್ನೆ ಇಲ್ಲೇ ತಗೋಬಿಡ್ಲ? ಆದ್ರೂ ನಮ್ಮ ಅಪ್ಪನೇ ಇಲ್ಲೇ ಹೋಗೋಣ. ನನ್ಗಂತೂ ತುಂಬಾ ಖುಷಿ ಆಗ್ತಾ ಇದೆ. ನಾನು ನಮ್ಮ ಮನೆಯವ್ರನ್ನೆಲ್ಲ ಈ ರೀತಿ ಕರ್ಕೊಂಡು ಓಡಾಡಿಸ್ತಾ ಇರೋದು. ನೀವು ನೋಡಿರ್ಬೋದು, ನಮ್ಮ ಅಂಕೋಲಾದಲ್ಲಿ ನಾನು ಗಾಡಿನೇ ತೆಗಿತಾ ಇರಲಿಲ್ಲ. ಐ ಮೀನ್ ನನ್ನ ಮಗ ಎಷ್ಟು ಫೋರ್ಸ್ ಮಾಡಿದ್ರು ಏನು ಪುಟ್ಟ ಇಷ್ಟು ದೂರಕ್ಕೆ ಸ್ಕೂಟಿನೇ ಇದೆಯಲ್ಲ, ಹೋಗಿ ಬರೋಣ ಬಾ ಅಂತ ಕರ್ಕೊಂಡು ಹೋಗ್ತಾ ಇದ್ದೆ. ಈಗ ಫುಲ್ ಫ್ಯಾಮಿಲಿ ಇದ್ದೀವಿ ಅಲ್ಲ, ಸೊ ನೋಡಿ ಆರಾಮಾಗಿ ತೆಗಿಬೋದು. ಇಟ್ಸ್ ವರ್ತ್ ಗೋಯಿಂಗ್ ಅಲ್ವಾ? ನಮ್ಮ ಅಪ್ಪ ಏನು ನಮ್ಮಿಂದನೇ ಬರಂಗೈತೆ. ಆಕ್ಚುಲಿ ನಾನು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ದಪ್ಪ ಆಗಿದ್ದೀನಿ ಅಲ್ಲ, ಸೊ ನಂಗೆ ಹಾಗಾಗಿ ಸಿಲ್ಕ್ ಸ್ಯಾರೀಸ್ದು ಯಾವ ಬ್ಲೌಸು ಆಗ್ತಾ ಇಲ್ಲ. ಇಲ್ಲಿ ತುಂಬಾ ಸಿಲ್ಕ್ ಸ್ಯಾರೀಸ್ ಇದೆ, ಬಟ್ ಅದನ್ನ ವೇರ್ ಮಾಡಕ್ ಆಗ್ತಾ ಇಲ್ಲ. ಹಾಗಾಗಿ ಡ್ರೆಸ್ಸಲ್ಲಿ ಜೈ ಅಂತ ಇದ್ದೀನಿ. ಇಟ್ಕೊಂಡಿದ್ದೀರಮ್ಮ ಮನೆದು? ಇಟ್ಕೊಂಡಿದ್ದೀನಿ. ನೀವು ಕೊಟ್ಟಿಲ್ಲ ಮನೆದು ಐತೆ. ಮತ್ತೆಲ್ಲ ವಾಸಂಟಿ ಮನೆಗೆ ಹೋಗಂಗ ಆಗ್ಬಿಟ್ಟತ್ತು. ಅವ್ರು ಖುಷಿ ಆಯ್ತು ಬಂದ್ರು. ಊಟ ಮಾಡ್ಕೊ ಬಂದ್ರು, ಮತ್ತೆ ಊಟ ಇಕ್ಕಂಗಿಲ್ಲ. ಸುಮ್ನೆ ಕುತ್ಕೊಂಡು ಹೋಯ್ತಾರೆ ಒಂದ್ ನೀರ್ ಕುಡ್ದು ಅಂತ. ನನ್ ಮಗ ಅಮ್ಮ ಕಾರ್ ತೆಗಿಯಮ್ಮ ಅಂದ್ರೆ, ಪುಟ ಕಾರಲ್ಲಿ ಹೋದ್ರೆ ಎಷ್ಟು ಎಕ್ಸ್ಪೆನ್ಸ್, ಅದೇ ಬಾ ಸ್ಕೂಟಿಲಿ ಹೋಗೋಣ, ಎಷ್ಟು ಕಮ್ಮಿಲಿ ಹೋಗಿ ಬರ್ಬೋದು ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೆ ಅಲ್ವಾ? ಶಪ್ಪ ಬೀದಿ ನಾಯಿಗಳು ಹೆಂಗೆ ಓದ್ಕೊಂಡು ಹೋಗ್ತಾವ ಗೊತ್ತಾ ಮಕ್ಳನ್ನ? ನೀನೇನ್ ನೋಡ್ದೆ? ಇನ್ಸ್ಟಾಗ್ರಾಮ್ ಬೆಂಗಳೂರು ಚಿಕ್ಕ ಚಿಕ್ಕ ಮಕ್ಳನ್ನ ಅಟ್ಯಾಕ್. ಯಪ್ಪ ದಕ್ಷಿಣ ಅಂತರ್ನು ಆಟ ಆಡ್ತಾ ಇರೋ ಮಕ್ಳು ನಿಂಬಾಲಿಸ್ಕೊಂಡು ಹೋಗಿ ಫುಲ್ ಕೊಚ್ಕೊಂಡೆ ಹೋಗ್ಬಿಡುತ್ತಂತ. ಅಯ್ಯ, ಹಸುಗಳು ಡೇಂಜರು, ಬಂದು ಮುದ್ದು ಬಿಡ್ತವೆ, ಮತ್ತ ಅವು ಬಿಡೋದಿಲ್ಲ ಅಂತೆ. ಅದೂನು ಅಷ್ಟೇ ಫುಲ್ ಕೊಲಾಪ್ಸ್ ಆಗತಂಕ. ಮತ್ತ ಅದ್ ಯಾರನ್ನೂ ಅಟ್ಯಾಕ್ ಮಾಡಲ್ಲ, ಯಾರನ್ನ ಮಾಡಿರುತ್ತಲ್ಲ ಅವ್ರನ್ನ ಅಷ್ಟೇ. ಈಗ ಆನಿಮಲ್ಸ್ ಎಲ್ಲ ನನಗೂ ಅಮ್ಮಮ್ಮನ ಮನೆಯಲ್ಲೋ ಯಾವ್ದೋ ಒಂದು ಎಲ್ಲೋ ಕರ್ಕೊಂಡು ಹೋಗಿ ಇವ್ರ ಮನೆ, ಅದು ಗಿರ್ಜಾಂಟಿ ಮನೆ, ಅವ್ರ ಮನೆ ನಾಯಿ ಕಚ್ಬಿಟ್ಟಿತ್ತು. ಇಲ್ಲ ಗೆಬ್ರಿತ್ತು. ಅವ್ರ ಮನೆ ಆಚೆ ಕೇಳಿದ್ರು. ಮದ್ವೆಗೆ ಅದ್ ಕಟ್ಕೊಳ್ಳೋದು ಇದ ಏನಂತ ಲೆವೆಲ್ ಆಡ್ತೀಯ? ಆಪಲ್ ವಾಚ್ ಕಟ್ಕೊಂಡು ಬರ್ಬೇಕಿತ್ತು. ಆಪಲ್ ವಾಚ್ ಕಟ್ಕೊಳಕ್ ಅದೇನು ಯೂಸೇ ಅಲ್ಲ, ಸುಮ್ಮನೆ ಸ್ಟೈಲಿ ಕಟ್ಕೊ. ಯಾಕೆ ನಡೆಯಲ್ಲ? ಮತ್ತೆ ಫೋನ್ ಬೇರೆ ಅಲ್ಲ. Daksha, this was our school, Navodaya school. This is where it's ನೆನ್ಪು ಮಾಡಮ್ಮ, ಇಲ್ಲಿ ಹೋಗ್ಬೇಕಾದ್ರೆ ಅವಳ ಬ್ಲೌಸ್ ಇಸ್ಕೋತೀನಿ. ಅದು ಬೇರೆ ನಂಗೆ ಒಂದೇ ಸತಿ ಅಲ್ಲ, ಅದು ಅಟ್ಯಾಕ್ ಮಾಡಿದ್ದು ನಾಯಿ. ಒಂದೇ ಸತಿ ಕಣ ಮೇಲೆ ನಿಮ್ ಮನೆ ಹಿಂದೆಗಡೆ ಹೋಗಿದ್ ಬಂದಿದ್ದಲ್ಲ, ನಾಯಿ ಜೊತೆ ಏನು ಅಟ್ಟಾಡ್ಸ್ಕೊಂಡೆ ಬಂದ್ಬಿಡ್ತು. ಏನ್ ನೋಡಿಲಿ, ಏನೂ ಇಲ್ಲ. ರೋಡಲ್ಲಿ ಏನ್ ಸಿಗ್ತಾವ ತಗೋಬೇಕು ಸುಮ್ಮನೆ. ಆ ಟೈಮಲ್ಲೇ ಏನೂ ಇರಲ್ಲ ರೋಡಲ್ಲಿ. ಆ ಟೈಮಲ್ಲಿ ಕಲ್ಲು, ಕೋಲು, ಪ್ಲಾಸ್ಟಿಕ್ ಬಕೆಟ್, ಚೊಂಬು ಏನಿರ್ತಾವ. ಬೆನಕರು ತೋಟಕ್ಕೆ ಹೋಗೋರಂತೆ. ನಾನು ಒಂದೇ ಒಂದು ಚೈನ್ ತಗೊಂಡು ಎಲ್ಲ ಮಜಾ ಅಟೆಂಡ್ ಮಾಡ್ತೀನಿ. ಅದಾರು ತಗೋಬರೋದಕ್ಕೆ ಈಗ ರೇಷ್ಮೆ ಸೀರೆ ಉಟ್ಕೊಳಂಗಾಯ್ತು. ಇಲ್ಲ ಅಂದಿದ್ರೆ ಡ್ರೆಸ್ ಇಲ್ಲ, ರೇಷ್ಮೆ ಸೀರೆನೂ ಇಲ್ಲ. ಇವಳನ್ನ ಡ್ರೆಸ್ ತಗೊಂಡು ಇಲ್ಲಿ ಇದ್ದು ತಗೊಂಡು ಹೋದ್ಲು ಹಸಿರುದು. ನಾನು ಹೊಸ ನೆಕ್ಲೆಸ್ ಹಾಕಬೇಕು ಅಂತಿದ್ದೀನಿ.
ಈಗ ತಗೋಬರ್ಬೇಕಿತ್ತಾನೆ ನೀನು. ಬ್ಯಾಂಕಲ್ಲಿ ಹೋಗಿ ಲಾಕರಲ್ಲಿ ಯಾಕೆ ತರ್ತಾರೆ ಟೈಮಲ್ಲಿ ನಿಮ್ಮನೆ ಪೂಜೆ ಇತ್ತು, ಹೊಸದ್ ಹಾಕೋಬೋದಿತ್ತಾ? ನನಗೆ ನಾ ಪೂಜೆ ಮಾಡ್ಬೇಕು ಅಂತ ಐಡಿಯಾನೇ ಇರ್ಲಿಲ್ಲ, ಗೊತ್ತಾಯ್ತಾ? ಅವ್ನು ಇಲ್ಲಿಗೆ ಬಂದ್ಮೇಲೆ ಹೇಳಿದ್ದು ಫಿಕ್ಸ್ ಮಾಡು, ಅವಂದು ಹಿಡಿದೆ ಅಷ್ಟು. ಗೈಸ್ ನೋಡಿ, ನಮ್ಮ ಕೆಂಪಿನಲ್ಲಿ ಪಾರ್ಕ್ ಮಾಡಿದ್ದೀನಿ. ಸೊ ಇವಾಗ ಕಲ್ಯಾಣ ಮಂಟಪಕ್ಕೆ ಬಂದ್ವು. ಈ ಕಲ್ಯಾಣ ಮಂಟಪಕ್ಕೆ ಇದೆ ಫಸ್ಟ್. ಸುಮತಿ ಮೊದಲು ಮಧ್ಯೆ ಈಗ ಅದು ಫುಲ್ ಎ ಸಿ ಇದರಲ್ಲಿ. ಅಧ್ಯಕ್ಷ ಹಾಂ, ನಾನು ಇದಕ್ಕಿದೆ ಫಸ್ಟ್. ಇದೆ ಫಸ್ಟ್ ಈ ಮಂಟಪಕ್ಕೆ. ನಾನು ಚೆನ್ನಾಗಿ ಕಾಣ್ತಾ ಇದೆಯಾ? ಮದುವೆ ಮನೆ ಬರೋಕ್ಕೆ ತುಂಬ ರೀಸನ್ಸ್ ಇದೆ. ಒಂದು, ರಿಲೇಟಿವ್ಸ್ ಎಲ್ಲ ಸಿಗ್ತಾರೆ. ಇನ್ನೊಂದು, ಒಳ್ಳೆ ಊಟ ಮಾಡ್ಬೋದು. ಸೊ ನನಗಂತೂ ಊಟಕ್ಕಿಂತ ಹೆಚ್ಚಾಗಿ ಸೈಡ್ ಡಿಶಸ್ ತಿನ್ಬೋದು ಅಂತ ತುಂಬಾ ಇಷ್ಟ. ಸೊ ಅದಕ್ಕೋಸ್ಕರನೇ ನಾನು ಬರೋದು. ಆ್ಯಂಡ್ ರಿಲೇಟಿವ್ಸ್ ಮದುವೆ ಆದರೆ ರಿಲೇಟಿವ್ಸ್, ಫ್ರೆಂಡ್ಸ್ ಮದುವೆಗಳಾದರೆ ಫ್ರೆಂಡ್ಸ್ ಸಿಗ್ತಾರೆ ಅಂತ. ಸೊ ನೋಡಿ, ಈಗ ಇವರೆಲ್ಲ ನಮ್ಮ ಅಮ್ಮನ ಕಡೆಯವರು. ನಮ್ಮ ಅಮ್ಮಂದು ಅಣ್ಣ ತಮ್ಮ ಇದ್ದಾರಲ್ಲ, ಅವ್ರು ಹೆಂಡ್ತಿದಿರು ಆ್ಯಂಡ್ ನಾವಿದ್ದೀವಿ. ಸೊ ಇನ್ಯಾರೂ ಅಷ್ಟು ಸಿಗಲಿಲ್ಲ, ಸದ್ಯಕ್ಕೆ ಇವರಷ್ಟೇ ಸಿಕ್ಕಿರೋದು. ಸೊ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೀವಿ. ಸೊ ಫೋಟೋ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಅಲ್ಲಿ ಹುಡುಗ ಹುಡುಗಿ ಹತ್ರ ಹೋಗಿ ವಿಶ್ ಮಾಡಿಬಿಟ್ಟು ಇವಾಗ ಊಟ ಮಾಡೋಣ ಅಂತ ಬಂದಿದ್ದೀವಿ. ಸೊ ಬನ್ನಿ, ಏನೇನಿದೆ ನೋಡೋಣ. ಊಟ ಚೆನ್ನಾಗಿತ್ತು ಗೈಸ್, ಸಿಂಪಲ್ ಆಗಿತ್ತು. ಸಿಂಪಲ್ ಇನ್ ದ ಸೆನ್ಸ್, ರಿಸೆಪ್ಷನ್ಗೆ ತುಂಬ ವೆರೈಟೀಸ್ ಇರುತ್ತೆ, ಮದುವೆಗೆ ಲೈಕ್ ಇದ್ದಿದ್ರಲ್ಲಿ ಮಿನಿಮಲ್ ಇರುತ್ತೆ. ಸೊ ಬಟ್ ಚೆನ್ನಾಗಿತ್ತು, ಯಾವುದೂ ಬಿಡಲಿಲ್ಲ, ಎಲ್ಲ ಖಾಲಿ ಮಾಡಿಬಿಟ್ಟೆ. ನನಗೆ ಪೇಣಿ ಇಷ್ಟ ಆಗುತ್ತೆ. ಇದು ಪೇಣಿ ಲೈಕ್ ತುಂಬ ದೊಡ್ಡದಲ್ಲ, ಸ್ಮಾಲ್ ಪೇಣಿ, ಮತ್ತು ತುಂಬ ಡ್ರೈ ಫ್ರೂಟ್ಸ್ ಹಾಕಿ ಖೀರು ಇತ್ತು, ಚೆನ್ನಾಗಿತ್ತು. ಮತ್ತು ಇನ್ನೇನೋ ಒಂದಿತ್ತು, ಮರ್ತೋಯ್ತು. ಊಟ ಅಂತೂ ಸಖತ್ತಾಗಿತ್ತು. ಗೈಸ್ ಮದುವೆ ಮುಗೀತು. ನೋಡಿ ಎಲ್ಲರೂ ಹೆಂಗೆ ಬರ್ತಾ ಇದ್ದಾರೆ. ಎಲ್ಲಿ ನಮ್ಮಮ್ಮ ಅಲ್ಲಿ ಲಿಪ್ಸ್ಟಿಕ್ ಎಲ್ಲ ಹೋಗ್ಬಿಟ್ಟಿದೆ. ಇನ್ನೆಲ್ಲಾದ್ರೂ ಬೇರೆ ಕಡೆ ಮಾಡೋದ? ಆಯ್ತಾ? ಚೀ ಬೇಡಪ್ಪ, ನನ್ನ ಮದ್ವೆನೇ ಕೊಲದಲ್ಲಿ ಮಾಡಲ್ಲ. ನಿಮ್ಮ ಅಮ್ಮ ಮಾಡ್ಕೊಂಡಲ್ಲ, ಅದಕ್ಕೆ ಚಂದ್ರಪ್ಪನಿಗೆಲ್ಲ ಐತಾನೆ. ಇಲ್ಲಪ್ಪ, ಸಾಧ್ಯನೇ ಇಲ್ಲ. ಚೆನ್ನಾಗಿ ಮಾಡಿದ್ರೆ ಛತ್ರ ಚೆನ್ನಾಗಿದೆ. ಏನು ಎ ಸಿ ಆಡ್ತಾನೆ ಇಲ್ಲ. ಇಲ್ಲಿನ ಗಾಳಿ ಎಸಿ ಹಾಕಿದ್ರಲ್ಲ ಫಸ್ಟ್. ರೇಡಿಯೇಟರ್ಗೆ ಅಮ್ಮ ಗಾಳಿ ಹೋಗ್ಬಾರ್ದು. ನಮ್ಗೆ ಬರ್ತಾ ಇದ್ರು ಅನ್ಸೋದೇ ಇದೆಲ್ಲ. ಚಿಂಟು ನೀನು ನೋಡಪ್ಪ, ಚಿಂಟು ದಕ್ಷಿಣ ಗೊತ್ತಾಗಲ್ಲ. ಏನ್ ನೋಡ್ಲಿ, ನೋಡಲ್ಲ. ಗಾಡಿ ಎಲ್ಲ ಅಷ್ಟೇ ಬರ್ತಾ ಇತ್ತು. ಬರ್ತದೆ. ಒಂಚೂರು ವಿಂಡೋಸ್ ಇರಿಸಿ ಆಮೇಲೆ ಏರ್ಸ್ಕೊಳ್ಳೋ. ಜಾಗ ಇದೆ ಪಾರ್ಕಿಂಗ್ ಬರ್ತಾ ಇರೋದು. ನಮ್ಮ ಹತ್ರ ಎಲ್ಬೋರ್ಡ್ಗಳು ಬಂದ್ರೆ ಅಲ್ವೇನೆ ಡೆಸ್ಟಿನೇಷನ್ ವೆಡ್ಡಿಂಗ್ ಮಾಡದ ಮೈಸೂರಲ್ಲಿ ಇರೋದು ಈಗ. ಅಂದ್ರೆ ಎಷ್ಟ್ ಜನ ಮಗ ಇಲ್ಲಿಲ್ವಾ? ಎಷ್ಟ್ ಜನ ಕರಿತೀಯ? ಅಲ್ಲಿದೆ ನೋಡಿ ಗುರುಬಾಗಿಲ. ಏನೋ ಅವೆಲ್ಲ ಬೇಡ. ಎಷ್ಟ್ ಜನ ಇನ್ ನಂಬರ್ಸ್? 100, 200, 1000 ಅಷ್ಟೊಂದೆಲ್ಲ. ಅಷ್ಟೊಂದು ಜನ ಯಾಕೆ ಹೇಳ ಎಷ್ಟು? ನನ್ನ ದಕ್ಷ ತಡೀರಿ ಅಮ್ಮಮ್ಮ. ಅಮ್ಮಮ್ಮ ನೀವು ಬರ್ತಾ ಇಲ್ಲಪ್ಪ. ಬರ್ತಾ ಇಲ್ವಾ? ಯಾಕಪ್ಪ? ಅಮ್ಮಮ್ಮ ಇಲ್ದಾನೆ ಹೌ ವಿಲ್ ಇಟ್ ಹ್ಯಾಪನ್? ನಾನಿತ್ತು ಲ್ಯಾಪನ್ ಏನಂತ ನೀವ್ ಇಲ್ದೇ ಇದ್ರು ನನ್ ಮದ್ವೆ ಆಗುತ್ತೆ ಅಂತಾನೆ. ನೋಡ್ಕಂತ ನನ್ನ ಮಗ ಹಿಂದೆ. ನಮ್ಮ ಮಮ್ಮಿ ಬಂದಿಲ್ಲ ಅಂದ್ರೆ ನಾನು ಬರಲ್ಲ. ಕೇಳ, ನೀನ್ ಯಾರ್ಯಾರು ಕರಿತೀಯ ನಮ್ಮ ಫ್ಯಾಮಿಲಿಲಿ? ಆಯ್ತು, ನಾನು ಬಿಟ್ಟಾಕೋ. ನೆಕ್ಸ್ಟ್ ಬೆನಕ. ಅವ್ರ ಅಣ್ಣ ಇಲ್ದಾನೆ ಆಯ್ತು, 3 ಜನ. ನಾವು 3 ಜನ VIP ಗಳು. ಆಮೇಲೆ ಚಿಕ್ಕಿ ಆಯ್ತು.
ಫುಲ್ ಸ್ಟ್ರೀಮರ್ ನೋಡಿ ಗಾಯ್ಸ್. ಚಿಕ್ಕಪ್ಪ ಪ್ರಶಾಂತ್ ಆಯ್ತು. ಮಾಮ್ ಯಾ ಅಪ್ಪಾಜಿ ಅಪ್ಪಾಜಿ ಅಮ್ಮಮ್ಮ ಓಕೆ. ವಾಟ್ ಅಬೌಟ್ ಯುವರ್ ಅಜ್ಜಿ ತಾತ? ನನ್ನ ಮಗನೇ ಓಕೆ ದೆನ್ ಯುವರ್ ಅವ್ವ ನಿಮ್ಮ ಅವ್ವಂಗೆ ಬರಕಾದ್ರೂ ಆಯ್ತದ ಅಂತ. ಓಕೆ. ಸೊಲ್ಲೆಪುರ ಗ್ಯಾಂಗ್ ಫುಲ್ ಗ್ಯಾಂಗ್ ಕರೀಲೂಬಹುದು ಇಲ್ಲಾಂದ್ರೆ ಇಲ್ಲ ಅಂತಾನೆ ಸೊಳ್ಳೆಪುರದವ್ರನ್ನ. ವಾಸಜ್ಜಿ ಗ್ಯಾಂಗ್ ಓಕೆ. ನೋಡಿ ಎಲ್ಲರೂ ಪ್ರೇಮಜ್ಜಿ ಪ್ರೇಮಜ್ಜಿ ಗ್ಯಾಂಗ್ ಏನಂದ ಮೇ ಬಿ ಅಂತೆ ದಪ್ಪಗವ್ರಲ್ಲ ಅದಕ್ಕೆ. ಬೇಡ ಅವ್ನಿಗೆ. ಓಕೆ ಇಟ್ಸ್ ಓಕೆ. ನಿನ್ ಮದ್ವೆ ಕೂರ್ಗಲ್ ಮಾಡೋದೇನೋ? ಪ್ರತೀಕ್ಷೆ ಬರ್ತಾಳಮ್ಮ. ವುಡ್ ಯು ಲೈಕ್ ಟು ಇನ್ವೈಟ್ ಹರ್? ಅವಳಿಲ್ಲ ಹ್ಯಾಪಿ ಮಮ್ಮಿ. ನಿಮ್ ಚಿಕ್ಕಪ್ಪ ಚಿಕ್ಕಿ ಕರಿತೀನಿ ಅನ್ನಲ್ಲ. ಇಲ್ಲ ಅವ್ರ ಚಿಕ್ಕಪ್ಪ ನಿಮ್ದು ಅವ್ರ ಪ್ರತೀಕ್ಷನ್ ಅಪ್ಪ ಅಮ್ಮ ಆಯ್ತಂತೆ. ಓಕೆ. ಏನೊಂದು 200 ಪೀಪಲ್. ನಿನ್ ತಲೆ ಇದೆಯಾ ಅಷ್ಟೊಂದ್ ಜನ ಕರಿಯಕ್ಕಾಗತ್ತ? ತಡಿ ಅಮ್ಮ ಏನ ಹೇಳ. 200 ಈ ಮದ್ವೆಗೆ ಎಷ್ಟು ಜನ ಬಂದಿದ್ರು ಗೊತ್ತಾ? 500 to 600 ಪೀಪಲ್ ಬಂದಿದ್ರು ಗೊತ್ತಾ? ಮದ್ವೆಗೆ ಮಿನಿಮಮ್ 300-400 ಜನ ಇದ್ದೇ ಇರ್ತಾರೆ. ಆದ್ರೆ ನನ್ನ ಮದ್ವೆಗೆ ಅಷ್ಟೆಲ್ಲ ಜನ ಕರಿಯಲ್ಲ. ಯಾವಾಗ ಮದ್ವೆ ಮಾಡ್ತೀವಿ ತುದಿಗಾಲಲ್ಲಿ ನಿಂತಿದೀವೇನೋ. ಆದ್ರೂ ಹೇಳ್ತಾ ಇದೀನಿ ಕರಿಯಲ್ಲ. ನೋಡ್ಕೊಂಡು ನೀನು ಏನ್ ನೋಡ್ಕೊಂಡ್ಲಿ ಅಂದ್ರು ಮಕ್ಕ ನೋಡ್ಕೊಂಡ ನೋಡ್ತಾ ಇರಪ್ಪ. ನನ್ಗೆ ನಿಮ್ಗೆ ಏನು ತಗೊಡಲ್ಲ ಕಣವೇನು ದಕ್ಷಿಣೆ. ನಾನು ಬೇಡ ಅಂದಂದ್ರೆ ಏನು ತಗೊಡಲ್ಲ ಜೊತೆ. ಹಿಂಗಾಯ್ತದ ದಕ್ಷ ನಿಂಗೆ? ಇರ್ಲವ ನಾನು ಇರ್ಲಿ ಅಲ್ಲಪ್ಪ. ಇಲ್ಲ ನೀವು ತೆಕ್ಕೊಡ್ಲಿಲ್ಲ ಅಂದ್ರೆ ನಡೀತದೆ ಅಂತಾನೆ. ಏಯ್ ಅಮ್ಮ ಬರ್ಬೇಡಿ. ಇವೆಲ್ಲ ಹಾಕ್ಬೇಡ. ಎಲ್ಲ ಹಾಕ್ಬೇಕಲ್ಲ. ಇಂತ ಫನ್ ಇರುತ್ತೆ. ಇಂತ ಮಾತಾಡದ್ನಲ್ಲ ಸಿಗ್ಬೇಕಲ್ಲ ಇಂತ ಮಾತಾಡೋರು. ಮಾಮ್ ಕ್ಯಾನ್ ಯು ಇಮ್ಯಾಜಿನ್ ದೀಸ್ ವರ್ಡ್ಸ್? ಅವಮ್ಮ ನಿಂಗೆ ಅರ್ಥ ಆಯ್ತಾ? ಏನಂದ ಏನು ಇಲ್ಲ. ಹೇಳು. ಏನು ಇಲ್ಲ. ಸುಮ್ನೆ ಅಂದ್ರೆ ಹೇಳಿದ್ರಿ ನನ್ಗೇನ್ ಬೇಜಾರು. ಏನು ಹೇಳಪ್ಪ. ಏನ್ ಹೇಳಿಲ್ಲ. ಅಲ್ಲ ನಾನ್ ಇಲ್ಲಿಗೆ ಬರೋದಿಲ್ಲ, ನೀವು ಅಲ್ಲಿಗೆ ಮದ್ವೆಗೆ ಬರೋ ನೆಸಿಟಿ ಇಲ್ಲ ಏನೋ ಅಂದ. ಬಿಡಿ ಆಮೇಲೆ ಹೇಳೋಣ, ಯಾವಾಗಾದ್ರೂ ಹೇಳೋಣ. ದಕ್ಷ ಈಗ ಅಮ್ಮಮ್ಮ ನಿಂಗೆ ಆಟ ಸಾಮಾನೆಲ್ಲ ಕೊಡ್ಸಲ್ಲ, ಬಿಸ್ಕೆಟ್ಸ್ ಕೊಡ್ಸಲ್ಲ, ಚಾಕ್ಲೇಟ್ ಕೊಡ್ಸಲ್ಲ, ಜ್ಯೂಸ್ ಕೊಡ್ಸಲ್ಲ, ಐಸ್ ಕ್ರೀಮ್ ಕೊಡ್ಸಲ್ಲ. ಏನಾದ್ರೂ ಆಗಲಿ ಅಮ್ಮಮ್ಮನ ಮನೆ ಅಮ್ಮಮ್ಮನ ಫ್ಯೂನಿಯಲ್ಗೂ ಹೋಗಲ್ಲ. ಅವಾಗ್ಲೂ ಹೇಳಿದ ಅದೇ ಇದೇ ಮಾತು. ಅವಾಗ್ಲೂ ಹೋಗಲ್ಲ. ಅಲ್ಲಮ್ಮ ನೀನ್ ಸತ್ರು ಬರಲ್ವಂತೆ. ಅವಾಗ ಹೇಳಿದ್ದು ಇದೇನೆ, ಅದಕ್ಕೆ ಮಾಮ್ ಬೇಡ ಅಂತಿತ್ತು ಹೇಳೋದು. ಅದ್ರಲ್ಲೇನಿದೆ ತಮಾಷೆ, ಅದಕ್ಕೇನ್ ಗೊತ್ತಾಗುತ್ತೆ. ಏನ್ ಗೊತ್ತಾಯ್ತದೆ ಸೀರಿಯಸ್ ಆಗಿ ಹೇಳ್ತಿದಾರಂತೆ ಅಮ್ಮ. ಇದನ್ನ ಹಾಕ್ಬೇಕು. ಬೇಡ ಫುಲ್ ಫೇಮಸ್ ಆಗೋಯ್ತು ನನ್ ದಕ್ಷ. ನಂಗೆ ಗೊತ್ತು ಏನ್ ಎಡಿಟ್ ಮಾಡ್ಬೇಕು, ಏನ್ edit Daksha, this is not the way ನಗು to ಬರ್ತಾ ಇದೆ. ಅದೆಲ್ಲ ಯಾಕೆ ದಕ್ಷ? First of all, when was I talking? Hey, bro, you must not talk like that. Without her, how can you come? ನಿನಗೆ ಚಾಕ್ಲೇಟ್ ಎಲ್ಲ ಕೊಡಲ್ಲ ಅಂದ್ರಲ್ಲ, ಏನಕ್ಕೆ? ಮದ್ವೆ ಕರಿಯಲ್ಲ ಅಂದಿದ್ಕೆ
ಅಲ್ಲ ಅದಕ್ಕೆ ಅವ್ನಿಗೆ ಹೇಳ್ತಾ ಇದ್ದಾನೆ. ಕೊಡ್ತೀನಿ ಕನ್ನಡಿಯಪ್ಪ ಸುಮ್ಮನೆ ಅಂದೆ. ಅಮ್ಮಮ್ಮ ಲವ್ಸ್ ಯು ವೆರಿ ಮಚ್. ಕ್ಯೂಟ್ ದರ್ಶ ಅವನು, ಎಲ್ಲರಿಗಿನ ಕ್ಯೂಟಿನೇ ಅವನು, ಮುದ್ದು ಗುಡ್ ದರ್ಶ ಅವನು. ಇಷ್ಟೇ ಮದುವೆ ಹೋಗೋದು ಬರೋದು ಯಾಕಮ್ಮ ಇನ್ನೆಷ್ಟು ಒಂದು ಅರ್ಧ ಗಂಟೆ ಹೋಗ್ಬೇಕು ಹಂಗೆ ಹಿಂಗೆ ಇಷ್ಟ. ಇಲ್ಲೇ ತಿರ್ಗಿಸ್ಕೋ. ಮಾಡ್ಬಾರ್ದು ಕಣ, ಅದೇನ್ ಟೂ ವೀಲರಾ? ಕಷ್ಟ ಇರೋದೇನಕ್ಕೆ ಸುತ್ತಿದೆ ಬಂದಿಲ್ಲ ನಿನ್ನ ಮಾತಾಡ್ತಾರೆ, ನಿಮ್ಗೆ ಕೊಟ್ಟೋದೆ. ನನಗೆ ಗೊತ್ತಾಗಿಲ್ಲ. ಇಷ್ಟೆಲ್ಲ ಪೊಲೀಸ್ ಇವಳಿಗೆ ಗೊತ್ತಾಗಿಲ್ಲ. ನಂಗೆ ಅವರು ಅಂತಾನೆ ಗೊತ್ತಾಗಿಲ್ಲ. ನಾನು ಯಾರೋ ನಮ್ಮ ಅಮ್ಮನ ಕಿಟ್ಟಿ ಪಾರ್ಟಿ ಅವ್ರು ಅನ್ಕೊಂಡೆ. ಅಮ್ಮ ನೋಡು ಗೈಸ್, ಎಲ್ಲರೂ ಸಕ್ಸಸ್ಫುಲ್ ಆಗಿ ಸೇಫ್ ಆಗಿ ಮನೆಗೆ ಬಂದಿದ್ದೀವಿ. ಅದು ಯಾರಾದ್ರೂ ಕ್ಲೋಸ್ ರಿಲೇಟಿವ್ ಇದ್ರೆ ಹಂಗೆ ನಿಂದ ಬಾಕ್ಸ್ಗೆ ಯಾಕೆ ಎತ್ತಿಡು. ನನ್ನ ಕಾಲಿಗೆ ಆಗತ್ತಾ ನೋಡೋಣ. ಬಾ ತಾಯಿ ಬಾ. ತಾಯಿ ಕೊಡ್ತೀಯಲ್ಲ. ಅಯ್ಯೋ ನನ್ನ ಕಾರ್ ಕ್ಲೋಸ್ ಮಾಡೋದ್ನೆಲ್ಲ ಗೊತ್ತಿಲ್ಲ, ಹೋಗಿ ನೋಡ್ಕೊಂಡು. ಆದ್ರೆ ನಿನ್ ಕಾಲಿಗೆಲ್ಲ ಹಾಕೋದಲ್ಲ, ಹುಡುಗರ್ದಿದು. ಓಹೋ, ಇಟ್ಸ್ ಅ ಯೂನಿಸೆಕ್ಸ್. ಏನೋ ಹೇಳಿಲ್ಲ ಅವರು, ಏನೋ ಹೇಳಿದ್ರು. ತಗೋ, ಲಾಕ್ ಮಾಡ್ಕೊಂಡು ಹೋಗು. ಗೈಸ್, ಮದುವೆ ಹೋಗಿದ್ದೆ ಅಲ್ಲ, ಲೇಟ್ ಆಯಿತು. ಆ್ಯಕ್ಚುಲಿ ನೆನ್ನೆ ಬ್ಯಾಂಗ್ಳೂರ್ ಹೋಗಿದ್ದೆ. ಆಮೇಲೆ ಬೆಳಗ್ಗೆ ಎದ್ದು ಮದುವೆಗೆಲ್ಲ ರೆಡಿ ಆಗ್ತಾ ಇದ್ದೆ. ಸೊ ಹಾಗಾಗಿ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ. ಈಗ ಮದುವೆ ಮನೆಯಿಂದ ಬಂದುಬಿಟ್ಟು ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಬಂದೆ ಗೈಸ್. Rama, He almost crushed me. No, bro. what he crushed you? She was here only. What you were Crushed ಅಂದ್ರೆ ಏನು? this? No, 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 no. ನಾನು ಕ್ರಶ್ ಮಾಡಿದ್ದೆ. ನನ್ನ ಕ್ರಶ್ ಆಯ್ತು. Oh, this is what you say crush. But you bite him, no? What is double my weight? Yeah, that's good. Yeah, he is double your weight. That is fine. But the thing is, you. What do you say in English? Bite? Kachidiya? Don't you know English also properly, bro? Yeah, that's what I'm asking you. How to say? You bite him? ಆಲೆ ಒಂದ್ಸತಿ ಕಚ್ಚಿದ್ದ. Strongly. ಆಲೆ ಒಂದ್ಸತಿ ಆಮೇಲೆ ಸಾರಿ ಅಂದ. ಆಮೇಲೆ ಆಯ್ತು ಬಿಡು, ಮತ್ ಮಾಡಲ್ಲ, ಆಟ ಆಡೋಣ ಅಂದ. ಅದಕ್ಕೆ ಮತ್ ಕಚ್ಚಿದ. ನಾನ್ ಮತ್ ಇನ್ಮೇಲೆ ಆಟ ಆಡೋದೇ ಇಲ್ಲ ಅಂದೆ. Oh my God, Daksha. ಅಂದ್ರೆ ಈ ಸತಿ ಜೋರಾಗಿ ಕಚ್ಚಿದ. We are humans, we know to talk, right? Is there any need to bite? You can't tell him. Please don't repeat. Say sorry to him. ಕೂತಿದೆ ಹೇಳು. ಅದಕ್ಕೆ ನಿಮ್ಗೆ ಏನಾಗಬೇಕು ಇದೆ ಏನಮ್ಮ? ಇಟ್ಸ್ ಓಕೆ ಬಿಡು ಕಂದ. ಬಾ, ವಾಲ್ ಪೇಪರ್ ನೀನು ಹಾಕೊಟ್ಟಿದ್ದು. ಇಟ್ಸ್ ಗುಡ್. ನಾನು ಮತ್ತೆ ಚಿಂಟು. ನೀನು ಚಿಂಟು ಹಾಕಿದ್ರಿ, ಚೆನ್ನಾಗಿದೆ. ಎವ್ರಿ ಒನ್ ಆರ್ ಹಿಯರ್, ರೈಟ್? ಯಾ, ಸೂಪರ್. Everyone is dead. ಯಾ, So that's a good wallpaper. ಯಾ. Yeah. That's a very good wallpaper. ಯಾ. For a mama. She can't see all of us even. ಗೈಸ್, ನಾನು ಯಾವಾಗಲೂ ಭೇದ ಭಾವ ಮಾಡಿ ಅಂತ ಹೇಳಲ್ಲ. ನಮ್ಮ ಅಪ್ಪಂಗೆ ಹೆಂಗೆ ನೋಡ್ಕೋತಾರೆ ಹಂಗೆ ನೋಡ್ಕೊಂಡ್ರೆ ನಂಗೆ ಸಾಕು. ನಮ್ಮ ಅಪ್ಪಂಗೆ ಬಂದಾಗ ಟೈಮ್ಗೆ ಟೀ ಕಾಫಿ ಎಲ್ಲ ಕೊಡ್ತಾರೆ. ಏನಂತೀರ ಗೈಸ್? ಸಮವಾಗಿ ಟ್ರೀಟ್ ಮಾಡಬೇಕು. ಮಾವಿನಕಾಯಿ ಬೇಕಾ? ಇಷ್ಟು ಮಾವಿನಕಾಯಿ ತಂದಿದ್ದಾರೆ ನಮ್ಮಪ್ಪ. ಗೈಸ್, ನಾನು ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ. ಬನ್ನಿ ಹೋಗೋಣ. ಹೊರಗಡೆ ಇಲ್ಲ, ಫ್ರೆಂಡ್ ಮೀಟ್.
ಗೈಸ್ ಬನ್ನಿ ಹೋಗಿ ಬರೋಣ. ಬೆನಕ ನೀನು ಹೋಗೋದು ಲೇಟ್ ಅಲ್ಲ? ಹ್ಞೂ నాకు ಗೊತ್ತಿಲ್ಲ ಎಷ್ಟು ಗಂಟೆ ಬರ್ತೀನಿ ಅಂತ ನಾ ನೋಡು. ಹಾಂ ಬಾ, ನೀ ರೆಡಿ ಆಗ್ಬಿಟ್ಟಿರ್ತೀನಿ. ಹೌದಾ? ಹೆಂಗಿರುತ್ತೆ? ಚೆನ್ನಾಗಿದೆಯಾ? ನೀನು ಮಾಡ್ತೀಯಾ? ಆಂಟಿ ಚೆನ್ನಾಗಿದ್ದೀರಾ? ಹಾ ಗೊತ್ತಾಗುತ್ತೆ ಫೇಸ್. ದೊಡ್ಡೋಳೆ ಅಲ್ಲ, ವಯಸ್ಸಾಯ್ತು. ನಾನ್ ಕಾರವಾರ. ಏ ಇಲ್ಲ, ನಮ್ಮ ಮನೇನ ಹಂಗೆ ಮಕ್ಳಿರೋ ಮನೆ ಎಲ್ಲ ಹಂಗೇನೆ. ಅಯ್ಯೋ ನಮ್ಮನೇನು ಹಂಗೆ ಇರತ್ತೆ. ಹಂಗೆ ನನ್ಗೊಬ್ನೇ. ನಂಗೇನು ಬೇಡ, ಈಗ ಜಸ್ಟ್ ಕಾಫಿ ಕುಡ್ಕೊ ಬಂದೆ. ಇಲ್ಲ ಈಗ ಕುಡ್ಕೊ ಬಂದೆ. ಪರವಾಗಿಲ್ಲ ಆಂಟಿ, ಹಂಗೇನಿಲ್ಲ. ನಮ್ಮನೆ ಅಲ್ಲಿ ವಿದ್ಯಾನಗರ ಆಂಟಿ. ಫಸ್ಟ್ ನಾವು ಶಾಲಿನಿ ಕಾನ್ವೆಂಟ್ ಪಕ್ಕನೇ ಇದ್ವು. ಹಾಂ, ಅವ್ರು ನಮ್ಮ ಮಾವನೇ ಅಲ್ಲ, ಅಶೋಕ್ ಮಾವ. ಹಾಂ ನನ್ನ ಹಸ್ಬೆಂಡು ಬಿಸ್ನೆಸ್ ಆಂಟಿ. ಕಾರವಾರ ಹೆಂಗೆ ವೆದರ್ ಅಲ್ಲಿ ಬ್ಯಾಕ್ ವಾಟರ್ ಅಲ್ಲ, ಅಲ್ಲಿ ಬೀಚೇ ಇದ್ದಲ್ಲ, ಕರಾವಳಿ. ಅದು ಕರಾವಳಿ, ಗೋಕರ್ಣ, ಕಾರವಾರ ಅಕ್ಕಪಕ್ಕ. ನೀಟೇನೋ ಮಾಡಿದೆ, ವಾಟ್ ನೆಕ್ಸ್ಟ್ ಅನ್ನೋದು ಕ್ವಶನ್ ಮಾರ್ಕ್ ಆಗಿತ್ತು. ಸೊ ಹಾಗಾಗಿ ಅಲ್ಲಿ ಇರೋದು, ಎಷ್ಟೊತ್ತಿರೋದು, ಸೊ ಹೊರಗಡೆ ಸುತ್ತಾಡ್ಕೊಂಡು ಬರೋಣ ಅಂದ್ಕೊಂಡೆ. ಹೇಗೂ ನಮ್ಮ ಅಕ್ಕ ಹೇಳಿದ್ಲು ಇವತ್ತು ಗುರುವಾರ ಅಂತ, ನೆನ್ಪು ಮಾಡಿದ್ಲು ರಾಯರ ಮಠಕ್ಕೆ ಹೋಗಬೇಕು ಅಂತ. ಸೊ ಹಾಗಾಗಿ ವೈ ನಾಟ್, ಇವ್ರನ್ನು ಕರ್ಕೊಂಡು ಹೋಗ್ಬೋದಲ್ಲ ಅಂದ್ಕೊಂಡು ರಾಯರ ಮಠಕ್ಕೆ ಕರ್ಕೊಂಡು ಬಂದೆ. ಅವಳು ತುಂಬ ಖುಷಿ ಪಟ್ಲು. ಆ್ಯಕ್ಚುಲಿ ಅವಳು ಇಷ್ಟು ದಿನ ಬಂದಿರಲಿಲ್ಲ ಅಂತೆ ರಾಯರ ಮಠಕ್ಕೆ, ಇದೇ ಫಸ್ಟ್ ಟೈಮ್ ಅಂತೆ. ಸೊ ಅವಳಿಗೂ ಖುಷಿ ಆಯಿತು. ಅಲ್ಲಿಂದ ಮುಗಿಸ್ಕೊಂಡು ಏನು ಮಾಡೋದು, ಸ್ನ್ಯಾಕ್ಸ್ ತಿನ್ನೋಣ ಅಂತ ಅಂದ್ಕೊಂಡೆ. ಇಲ್ಲೇನು ದೊಡ್ಡ ಮಾಲ್ ಎಲ್ಲ ಇಲ್ಲ. ಸೊ ಹಾಗಾಗಿ ನಮ್ಮ ಸ್ಟ್ರೀಟ್ ಏನಿರುತ್ತೆ ಸ್ನ್ಯಾಕ್ಸು, ಅದಂತೂ ನಮಗೆ ತುಂಬ ಇಷ್ಟ. ಎಲ್ಲರಿಗೂ ಇಷ್ಟ ಆಗಬೇಕು ಅಂತ ಏನಿಲ್ಲ, ಬಟ್ ಆದರೂ ಸಹ ನನಗೆ ಯಾವುದು ಇಷ್ಟ ಆಗುತ್ತೆ ಆ್ಯಂಡ್ ನನಗೆ ಗೊತ್ತಿರೋ ಪ್ಲೇಸಿಗೆ ಕರ್ಕೊಂಡೋಗಿ ತಿನ್ನೋಣ ಅಂತ ಅಂದ್ಕೊಂಡೆ. ಸೊ ಫೈನಲಿ ಮಸಾಲೆ ಪುರಿ ತಿನ್ನೋಣ ಅಂದ್ಬಿಟ್ಟು ಇಲ್ಲಿ ಬಂದ್ವು. ಇದು ಬಂದು ನಮ್ಮದೇ ಅಡ್ಡ. ನಾನು ಯಾವತ್ತೇ ಮಸಾಲೆ ಪುರಿ ತಿಂದರೂ ಇಲ್ಲೇ ಬಂದು ತಿನ್ನೋದು. ಸೊ ಮಸಾಲೆ ಪುರಿ ತಿಂದ್ಬಿಟ್ಟು ಹಾಗೇನೆ ಅವ್ರನ್ನ ಮನೆಗೆ ಸ್ವಲ್ಪ ಕರ್ಕೊಂಡು ಹೋಗ್ಬಿಟ್ಟು ಆಮೇಲೆ ಅವ್ರ ಮನೆಗೆ ಡ್ರಾಪ್ ಮಾಡೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ನಮ್ಮ ಅಕ್ಕ ಹೇಳಿದ್ಲಲ್ಲ ಗೋಬಿ ತೊಗೊಂಡು ಬನ್ನಿ ಅಂತ. ಸೊ ಅವರಿಗೆ ಗೋಬಿ ಸಹ ತಗೋಬೇಕಿತ್ತು. ಹಾಗಾಗಿ ಗೋಬಿ ಹತ್ರಕ್ಕೆ ಹೋದೆ. ಸೊ ಗೋಬಿ ತಗೊಂಡು ಮನೆಗೆ ಅವ್ರನ್ನು ಕರ್ಕೊಂಡು ಬಂದೆ. ನಿನ್ನ ನೋಡ್ಬೇಕು ಅಂದ್ಬಿಟ್ಟು ಬಂದಿದ್ದಾಳೆ, ಮಾತಾಡ್ಸು. ಬಾ ಮಾತಾಡ್ಸು, ಬಾ. ನೋಡು, ಚಿಂಟು ಅಣ್ಣನ ನೋಡ್ಲೇಬೇಕು ಅಂತ ಬಂದಿದ್ದಾಳೆ. ನೀರು ಕೊಡ್ಲಾ? ನಮ್ಮ ಮನೆಗೆ ನನ್ನ ಫ್ರೆಂಡ್ಸ್ ಯಾರೇ ಬಂದರೂ ನಮ್ಮಮ್ಮ ಚೆನ್ನಾಗಿ ನೋಡ್ಕೋತಾರೆ. ಬಂದ ತಕ್ಷಣ ಅವ್ರಿಗೆ ಮಾತಾಡಿಸಿ ಏನದು ಕೋಡ್ಬಳೆ, ಬಾಳೆಹಣ್ಣು ಎಲ್ಲ ಕೊಟ್ಟರು. ನಾನು ನನ್ನ ಕೈಯಾರ ಕಾಫಿ ಮಾಡೋಣ, ಯಾವಾಗಲೂ ಹೇಳ್ತಾ ಇರ್ತೀನಿ ಎಲ್ಲ ಸ್ಟ್ರಾಂಗ್ ಕಾಫಿ, ಸೊ ಕಾಫಿ ಮಾಡೋಣ ಅಂದ್ಬಿಟ್ಟು ಕಾಫಿ ಮಾಡಿಕೊಡ್ತಾ ಇದ್ದೀನಿ. ಅವಳು ಸಹ ಕಾಫಿ ಕುಡ್ದಿಲ್ಲ ಅಂತ ಇದ್ಲು, ಅವ್ರ ಮನೇನೋ ರಾಗಿ ಮಾಲ್ಟ್ ಕುಡ್ದಿದ್ದೀನಿ ಅಂತ. ಸೊ ಹಾಗಾಗಿ ಕಾಫಿ ಬಿಸಿ ಬಿಸಿ ಮಾಡಿಕೊಟ್ಟೆ. ಚೆನ್ನಾಗಿತ್ತಾ ಅಂತ ಕೇಳಿದೆ. ಚೆನ್ನಾಗಿತ್ತು ಅಂತ ಅಂದ್ಲು. ನನಗಂತೂ ತುಂಬ ಇಷ್ಟ ಆಯಿತು, ಬಿಕಾಸ್ ಸ್ಟ್ರಾಂಗ್ ಆಗಿತ್ತು.
ಕಾಫಿ ಚೆನ್ನಾಗಿದೆ, ನಿಂದು ಹೆಂಗಿದೆ ನೋಡು. ಇಲ್ಲ, ನನಗಿದು ಸ್ಟ್ರಾಂಗ್ ಆಗಿದೆ, ನಂಗೆ ಕರೆಕ್ಟ್ ಆಗಿದೆ. ಇಲ್ಲ ಇಲ್ಲ, ಎರಡು ಒಂದೇ. ನಾನು ನಮ್ಮಕ್ಕ ಒಂದೇ ಕಡೆ ಎಲ್ಲ ಓದಿದ್ದು, ಹಾಗೇನೆ ಸೊ ನನ್ನ ಫ್ರೆಂಡು ಸಹ ಅವಳಿಗೆ ಗೊತ್ತು, ಮುಖ ಪರಿಚಯ ಆಯಿತು, ಹಾಗಾಗಿ ಮಾತಾಡ್ತಾ ಇದ್ರು. ಸೊ ಅದೆಲ್ಲ ಮುಗಿಸ್ಕೊಂಡು ಅವ್ರನ್ನ ಮನೆಗೆ ಬಿಟ್ಬಿಟ್ಟು ನಾನು ಮನೆಗೆ ಬಂದಮೇಲೆ ನಮ್ಮ ಅಕ್ಕ ಬಾ ಬ್ಯಾಂಗಲ್ ಸ್ಟೋರ್ ಹೋಗೋಣ ಅಂತ ಕರ್ಕೊಂಡು ಬಂದ್ಲು. ಅವ್ಳಿಗೆ ಕ್ಲಿಪ್ ಬೇಕಿತ್ತು ಮತ್ತೇನೋ ಸ್ಟಿಕ್ಕರ್ ಬೇಕಿತ್ತು, ಅದಕ್ಕೇನೆ ಸೊ ಬಂದ್ಲು, ನನಗೂ ಒಂದು ಸ್ಟಿಕ್ಕರ್ ಪ್ಯಾಕ್ ತಕ್ಕೊಟ್ಲು. ಸೊ ಇದಿಷ್ಟೇ ಗೈಸ್ ಇವತ್ತಿನ ವ್ಲಾಗು. ಇದೆಲ್ಲ ತಗೊಂಡು ಮನೆ ಕಡೆಗೆ ಹೊಂಟ್ವು. ಹೇಗಿತ್ತು ವ್ಲಾಗ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್ ಗೈಸ್, ಯು ಸೂನ್.